ಗೋವಿಂದಗೌಡ ಸೇರಿರುತ್ತೆ, ಎಮ್ ಎಲ್ ಎ ಆಂಬುಲೆನ್ಸ್ ಈ ರಿಲೇಷನ್ ಅದನ್ನೆಲ್ಲ ಹೋರಾಟ ಸಪೋರ್ಟ್ ನಾವು MG ಮಾರ್ಕೆಟಲ್ಲಿ ನಮ್ಮೆಲ್ಲ ಮುಖಂಡರುಗಳು ಪ್ರತಿ ಅಂಗಡಿಗಳ ಮಾಲೀಕರ ಬಳಿ ಬಂದು 5ನೇ ತಾರೀಕು ನಡೀತಕ್ಕಂಥ ಧರಣಿಯ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ಕಡೆ ತಿಳಿಸಿದ್ದೀವಿ. 4,000 ರೇಷನ್ ಕಾರ್ಡ್ ತೆಗೆದಿದ್ದಾರೆ, 14,000 ಪೆನ್ಷನನ್ನು ತೆಗೆದಿದ್ದಾರೆ. 60 ಎಕರೆ KG ಕೋಟೆಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿರ್ತಕ್ಕಂಥವ್ರಿಗೆಲ್ಲ ಇಲ್ಲಿನ ಅಧಿಕಾರಿಗಳು ಕೆಲವರು ಶಾಮೀಲಾಗಿ ಮತ್ತು ನಮ್ಮ ಇಲ್ಲಿನ ಶಾಸಕರು ಕೂಡ ಶಾಮೀಲಾಗಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ. ಯಾಕಂದರೆ ಇಲ್ಲಿ ತನಕ ಅವರು ಬಾಯಿನೇ ಬಿಟ್ಟಿಲ್ಲ ಈ ಬಗ್ಗೆ. ಅದಕ್ಕಾಗಿ ಹೋರಾಟ ಮಾಡಿ ಸಾರ್ವಜನಿಕವಾಗಿ ಇದು ವಿಷಯ ಎಲ್ಲರಿಗೂ ಗೊತ್ತಾಗಬೇಕು. ಮತ್ತು ತಾಲೂಕು ಕಚೇರಿ ಮುಂದೆ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತೇಳಿ ಸಾವಿರಾರು ಜನ ಸಂಖ್ಯೆಯಿಂದ ಬರುವಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಮಾರ್ಕೆಟ್ವರೆಗೂ ಕೂಡ ಈ ವಿಷಯನ ತಿಳಿಸೋಣ. ಮಾರ್ಕೆಟ್ಗೆ ನೂರಾರು ಜನ, ಸಾವಿರಾರು ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಎಷ್ಟು ಅಕ್ರಮಗಳು ನಡೀತಾ ಇದೆ, ಅನ್ಯಾಯಗಳು ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾರ್ಕೆಟಲ್ಲಿ ನಮ್ಮ ಕರಪತ್ರವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮಾರ್ಕೆಟಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರನೇ ಕಡಿಮೆ. ಅದನ್ನು ಬಿಟ್ಟು ಇವತ್ತು ಹುಲ್ ಮಾರ್ಕೆಟನ್ನು ಕೆಡವಿ ಅಲ್ಲಿ ಕೂಡ ಮಾರ್ಕೆಟ್ ಮಾಡಬೇಕು, ಕಟ್ಟಡ ಕಟ್ಟಬೇಕಂತ ಹೋಗಿದ್ದಾರೆ. ಅದಾಗಬಾರ್ದು ಅಂತೇಳಿ ಏನಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿ ಅದು ಹಾಳು ಮಾಡೋಕ್ಕೆ? ಈ ದುಡ್ಡು ಯಾರ್ದು? ಸಾರ್ವಜನಿಕರ ಟ್ಯಾಕ್ಸ್. ಈ ಟ್ಯಾಕ್ಸನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಸಾಲ ಮಾಡೋದು, ಬ್ಯಾಂಕಲ್ಲಿ ಬಡ್ಡಿ ಸಮೇತ ಅವ್ರಿಗೆ ಕಟ್ಟೋದು. ಇಲ್ಲಿ ಏನೂ ಲಾಭ ಇಲ್ಲ. ಅದಕ್ಕಾಗಿ ಇಲ್ಲಿ ನಮ್ಮ ಹೋರಾಟ ಇಷ್ಟೇ. ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ನಿಲ್ಲಬೇಕು. ಕಡು ಬಡವರಿಗೆ ಕೊಡ್ತಕ್ಕಂಥ ರೇಷನ್ ಕಾರ್ಡ್ ಮತ್ತೆ ವಾಪಸ್ ಕೊಡಬೇಕು. ಆಮೇಲೆ ವಯಸ್ಸಾದಂಥವ್ರಿಗೆ, ಅಂಗವಿಕಲರಿಗೆ, ವಿಧವೆಯವರಿಗೆ ನಿಂತೋಗಿರ್ತಕ್ಕಂಥ ಪೆನ್ಷನ್ನು ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಅದಕ್ಕಾಗಿ ಈ ವಿಷಯವನ್ನು ಎಲ್ಲ ಅಂಗಡಿಗಳು ತಿಳಿಸಕ್ಕೆ ಬಂದಿದ್ದೀವಿ. ನಿನ್ನೆಲ್ಲ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ತಿಳಿಸಿದ್ದೀವಿ, ಇವತ್ತು ಹೋಗ್ತೀವಿ. ಬುಧವಾರ ನಡೀತಕ್ಕಂಥ 5ನೇ ತಾರೀಕಿನ ಧರಣಿ ಇದೆ. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು. ಈ ಯಶಸ್ವಿ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಹಂಚ್ಕೊಳ್ಳಿಕ್ಕೆ ನೀವು ಪಾಲುದಾರರಾಗಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ಮತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವರೇನು ಭಾಳ ಈ ಕ್ಷೇತ್ರ ಶಾಸಕರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ನಾನು ಯಾವತ್ತೂ ನೋಡಲಿಲ್ಲ. ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ ಹೊರತು ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವನೆಗಳು, ಸಿದ್ಧಾಂತಗಳು, ತತ್ವಗಳು ಅವರಲ್ಲಿ ಇಲ್ಲವೇ ಇಲ್ಲ. ಇದ್ದಿದ್ರೆ ಕೋಲಾರವ್ರು ಬಂದು ಇಲ್ಲಿ ಆಡಳಿತ ಮಾಡ್ತಾ ಇರಲಿಲ್ಲ. ಇವರೇ ಮಾಡ್ತಾಯಿದ್ರು ಆಡಳಿತ, ಇವರೇ ಮಾಡ್ತಾಯಿದ್ರು. 60 ಎಕರೆಗೆ ಉತ್ತರ ಕೊಡಲಿ, 60 ಎಕರೆಗೆ ಉತ್ತರ ಕೊಡದೇನೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಮೂಲತಃ ಚಳುವಳಿಯಿಂದ ಬಂದಂಥವ್ರು, ದಿನಾ ನಮ್ಮ ದೇವರು ಅಂತ ನಾವು ಪೂಜೆ ಮಾಡ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವ್ರು. ಈ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ರಲ್ಲಿ ಬಂದು ಹೋಗಿದ್ದ ಕರ್ಮಭೂಮಿ ಇದು. ಇದೆಲ್ಲ ನಮ್ಗೆ ತಿಳಿದಿದೆ. 5ನೇ ತಾರೀಕು ಮಾಡ್ತಾರೆ, ಸಂತೋಷ ಮಾಡಲಿ, ನಮ್ಮ ವಿರೋಧ ಏನೂ ಇಲ್ಲ. ಆದರೆ ನಮ್ಮ ಹೋರಾಟ ಇನ್ನೂ ತೀವ್ರಗತಿಯಲ್ಲಿ ನಾವು ಮಾಡ್ತೀವಿ. ಡೈವರ್ಟ್ ಮಾಡೋದಕ್ಕೆ ಇಡೀ ಕ್ಷೇತ್ರ ಜನ ಅವರೇನು ವ್ಯಾಪಾರ ಕೊಂಡ್ಕೊಂಡಿದ್ದಾರೇನು? ಅದೆಲ್ಲ ಏನಿಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಈ ಕ್ಷೇತ್ರದ ಶಾಸಕ. ಮೊದಲು ಉತ್ತರ ಕೊಡಿ. 60 ಎಕರೆ ಏನಾಯಿತು? ಯಾರ ಹೆಸರಲ್ಲಿ ಮಾಡಿದ್ದೀರಿ? ಯಾರ ಹಿಂದೆ ಇದ್ದೀರಿ? ಅದಕ್ಕೆ ಪೂರ್ವಕವಾಗಿ ನೀವು ಯಾವ್ಯಾವ ಅಧಿಕಾರಿಗಳಿಗೆ ಹೇಳಿ ದಾಖಲೆಗಳನ್ನು ಮಾಡಿದ್ದೀರಿ ಅನ್ನೋದು ನಮಗೆ ಸಾರ್ವಜನಿಕವಾಗಿ ಬಹಿರಂಗ ಆಗಬೇಕು. ಕ್ಷೇತ್ರದ ಶಾಸಕರು ಅವರು ಉತ್ತರದಾಯಿತ್ವ ಇದೆ ಇಲ್ಲೋ, ಅವ್ರಿಗೆ ಉತ್ತರ ಕೊಡಬೇಕೋ ಬೇಡವೋ? ಕೊಡಬೇಕಲ್ಲ. ಇದುವರೆಗೂ ಏನನ್ನ ಬಾಯ್ಬಿಟ್ಟಿದ್ದಾರೆ 60 ಎಕರೆ ಬಗ್ಗೆ? ಪೆನ್ಷನ್ ಅದಾಲತ್ ಬೇಕಾಗಿತ್ತಾ? ರೇಷನ್ ಕಾರ್ಡ್ಗೆ ಅದಾಲತ್ ಬೇಕಾಗಿತ್ತಾ? ಅವರಪ್ಪ ಮಂತ್ರಿ, ಅದಕ್ಕೆ ಹೋಗಿ ಕೂತ್ಕೊಂಡು ಅಧಿಕಾರಿಗಳನ್ನ ಕರೆದುಬಿಟ್ಟು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ಒಂದು ಸುತ್ತೋಲೆ ಇಮಿಡಿಯೇಟಾಗಿ ಹೊಡಿಸ್ಬೇಕಾಗಿತ್ತು. ಇಂಥದ್ದು ಎಷ್ಟಾಗಿಲ್ಲ. ಸರ್ಕಾರದಲ್ಲಿ ಆಗಿರೋ ಆದೇಶಗಳನ್ನು ವಿಡ್ರಾ ಮಾಡಿಕೊಂಡು ಇರುವಂಥದ್ದನ್ನೇ ಮುಂದುವರಿಸ್ಕೊಂಡು ಹೋಗಿರೋ ಆದೇಶಗಳು ಎಷ್ಟಿಲ್ಲ ಈ ರಾಜ್ಯದಲ್ಲಿ ಹೇಳ್ರಿ? ಆಗಿದ್ದಾವೆ. ನೂರಾರು, ಸಾವಿರಾರು ಆದೇಶಗಳಾಗಿದ್ದಾವೆ. ಇದೇನು ಮಹಾ ದೊಡ್ಡ ವಿಷಯ ಏನಲ್ಲ. ಆದರೆ ಈ ಜನರನ್ನು ಮರುಳು ಮಾಡೋದಕ್ಕೆ ಅವ್ರನ್ನ ಕರೆಯೋದು, ವಯಸ್ಸಾದಂಥವ್ರನ್ನ, ಅಂಗವಿಕಲರನ್ನ, ವಿಧವೆಯರನ್ನ, ಹೊಟ್ಟೆಗೆ ಊಟ ಇಲ್ಲ, ಅನ್ನ ಇಲ್ಲದವ್ರಿಗೆ ರೇಷನ್ ಕೊಡೋದನ್ನ ಇವ್ರನ್ನೆಲ್ಲ ತೆಗೆದುಬಿಟ್ಟು 5 ಗ್ಯಾರಂಟಿನ ತುಂಬಿಸ್ಬೇಕು. ಇವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ ನೀವು. ಅದಕ್ಕೆ ಉಳಿದ ಎಲ್ಲ ವಿಷಯನ 5ನೇ ತಾರೀಕು ನಾನು ಅಲ್ಲಿ ಮಾತಾಡ್ತೀನಿ. ಇದಕ್ಕೆ MLA ಉತ್ತರ ಕೊಡಲಿ. ಮಾಹಿತಿ ಪ್ರಕಾರ ಈ ಕ್ಷೇತ್ರದ ಶಾಸಕರು ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಪ್ರೆಷರ್ ಮಾಡಬೇಕಂತೇಳಿ ತರಾತುರಿಯಲ್ಲಿ ಹಿಂದೆ ಇದ್ದಂಥ ಮೊನ್ನೆ ತಾನೇ ಈ ಜಿಲ್ಲೆಯಿಂದ ನಿರ್ಗಮ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಸಹಿ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಎಲ್ಲಿ ಮಾಡ್ತಾರೋ, ಯಾರ ಹೆಸರಲ್ಲಿದೆ ಅಂತೇಳಿ ನೋಡೋಣ. ಮುಂದಿನ ದಿನಗಳು ಅವು ಕೂಡ ಬೀದಿಗೆ ಬರ್ತದೆ. ನಿಮ್ಗೆ ತಿಳಿಸ್ತೀವಿ ನಾವು.
நமஸ்காரம் அண்ணா. அன்பார்ந்த தாய்மார்களே, வாலிபர்களே, பெரியவர்களே, கேஜிஎஃப்பில் இருக்கிற எல்லா அனைவருக்கும் நான் நன்றி சொல்கிறேன், வணக்கம் சொல்கிறேன். ஏன்னா 5ஆம் தேதி இதே ஆகஸ்ட்டு 5ஆம் தேதி நடக்க போகிற ஒரு போராட்டத்தில் நீங்கள் எல்லாம் கலந்துக்கணும். விஷயம் என்னென்னா 4000 ரேஷன் கார்டு இந்த கவர்மெண்ட், ஆனால் இங்கே இருக்கிற எம்எல்ஏ கவர்மெண்ட்டும் அவங்கள தான், அவங்க அப்பா மந்திரி அதுக்கு. அப்புறம் 16,500 பேருக்கு பென்ஷன் நிற்க வச்சுருக்கிறாங்க. இதெல்லாம் திருப்பி அவங்களுக்கு வாபஸ் கொடுக்கணுன்ட்டு நாங்கள் போராட்டம் எடுத்துருக்குறோம். அது கூட 60 ஏக்கர் நிலம் நம்ம தாலுக்கில் இருக்கிற நிலத்தை அங்கே கோவிந்தகூட இருக்கிற ஏரியா என்ன இருக்குது, அந்த ஏரியாவில் இருக்கிற அவங்க ரிலேஷனுக்கு எல்லாம் இந்த ஃபேக் டாக்குமெண்ட் க்ரியேட் பண்ணி அவங்க பேரில் செஞ்சுருக்கிறாங்க. அதை திருப்பி வாபஸ் வரணும். எந்தெந்த ஆஃபீஸர் இதில் இன்வால்மெண்ட் இருக்கிறாங்களோ அவங்க அவங்க மேலே கிரிமினல் கேஸ் புக் ஆகணும் அன்னிட்டு நாங்கள் போராட்டம் பண்ணியிருக்கோம். இது ஸ்டார்டிங் 3 சப்ஜெக்ட் மட்டும், இன்னும் நிறைய சப்ஜெக்ட் இருக்குது. நாங்கள் ஸ்டெப் பை ஸ்டெப் எல்லாம் கூட ஜனங்க மத்தியத்தில் இதை எடுத்துகிட்டு வர்றோம். நம்ம கேஜிஎஃப்பில் இருக்கிற எல்லாருமே தயவுசெய்து இந்த மாதிரி போராட்டத்துக்கு நீங்கள்லாம் சப்போர்ட் பண்ணணும். எனக்கு நீங்கள்லாம் சப்போர்ட் பண்ணி இந்த போராட்டம் எஸ்எஸ்சி இன்னும் சக்ஸஸ் ஆகிறதுக்கு நீங்கள் எனக்கு ஒத்துழைப்பு கொடுக்கணுன்ட்டு உங்களுக்கெல்லாம் நன்றி சொல்கிறேன். ಇಲ್ಲಿನವ್ರಿಗೆ ಸೈಟ್ ಇಲ್ಲ, ಮನೆ ಇಲ್ಲ, ಇಲ್ಲಿನವ್ರು ಕೊಡ್ಬೋದಾಗಿತ್ತಲ್ಲ. ಶ್ರೀನಿವಾಸಪುರ ತಾಲೂಕು 60 ಕಿಲೋಮೀಟರ್ ದೂರ ಇದೆ. ಅಲ್ಲಿವರೆಗೆ ನಿಮ್ಮೆಲ್ಲ ಜಮೀನು ಮಾಡ್ಕೊತಿದ್ದಾನೆ ಅಂದರೆ ನೀವೇ ಯೋಚನೆ ಮಾಡಿ. ಎಮ್.ಎಲ್.ಎ ಈ ತಾಲೂಕಲ್ಲಿ ಇನ್ನೆಷ್ಟು ಇವರು ಜಮೀನು ಲೂಟಿ ಮಾಡಿದ್ದಾರೆ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಮಾತು ಮಾತಾಡಿಲ್ಲ, 1.5 ತಿಂಗಳಿಂದ ಕೇಳಿದ್ದೀನಿ ನಾನು ಇದನ್ನು. ಇದುವರೆಗೂ ಎಮ್.ಎಲ್.ಎ ಬಾಯಲ್ಲಿ ಇದುವರೆಗೂ ನಾನು ಮಾಡಿದ್ದೀನಿ, ನಾನು ಮಾಡಿಲ್ಲ, ಇಲ್ಲ ಒಂದು ವೇಳೆ ಮಾಡಿದರೆ ಅದು ಕಾನೂನಿಗೆ ಕ್ರಮ ತಗೊಳ್ತೀವಿ, ಒಂದು ಮಾತು ಹೇಳಿಲ್ಲ. ಅದಕ್ಕೆ ನಾವು ಪ್ರಯತ್ನ ಇಟ್ಕೊಂಡಿದ್ದೀವಿ. ದಯಮಾಡಿ ಬಂದು ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಹಿಂಗೆ ಇಟ್ಕೊಳ್ಳಿ ಎಲ್ಲ ಒಟ್ಟಿಗೆ.